ವೆಲ್ಕಮ್ ಟು ಜೈ ಬಜರಂಗಿ ಕ್ರಿಯೇಷನ್. ಫ್ರೆಂಡ್ಸ್, ಇವತ್ತೊಂದು ನೀಡಲ್ ಮಾತ್ರ ಬಳಸಿ ಯಾವ ರೀತಿ ಡಿಸೈನ್ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಫಸ್ಟು ಈ ಒಂದು ಮಾಮೂಲಿ ನಾರ್ಮಲ್ ಸೂಜಿ ಬರುತ್ತಲ್ಲ, ಅದಕ್ಕೆ 6 ಎಳೆ ದಾರವನ್ನು ಪೋಣಿಸಿ ಇಟ್ಕೊಂಡಿದ್ದೀನಿ. ಇದು ಬಿಗಿನರ್ಸು ಕ್ರೋಶ ಬರೋದಿಲ್ಲ ಅಂಥವರು ಸಹ ಇದನ್ನು ಯೂಸ್ ಮಾಡೋದಕ್ಕೆ ಮಾತ್ರ ಈ ವಿಡಿಯೋವನ್ನು ಹೇಳ್ತಾ ಇದ್ದೀನಿ. ಅದ್ರ ಜೊತೆಗೆ ಕ್ರೋಶ ವರ್ಕ್ ಮುಗಿಸಿ ಸಹ ಇದನ್ನು ಕುಚ್ಚನ್ನು ನಾವು ಹಾಕಬೇಕಾದ್ರೆ ಡಿಸೈನ್ ಮಾಡ್ಕೊಬೋದು. ಕ್ರಿಯೇಟಿವಿಟಿ ಹೆಂಗೆ ಬರುತ್ತೆ ಹಾಗೆ ಸ್ಟಾರ್ಟ್ ಮಾಡೋಣ. 6 ಎಳೆ ದಾರ ಸುತ್ತಿ ಇಟ್ಕೊಂಡಿದ್ದೀನಿ. ನೀವು ಸ್ಯಾರಿ, ನಾನು ಲೇಸ್ ತೊಗೊಂಡಿದ್ದೀನಿ. ಸ್ಯಾರಿ ಬರುತ್ತಲ್ಲ, ಸ್ಯಾರಿ ಕ್ಲಾತ್ ಒಳಗಡೆ ಹೋಗಿ ಈ ರೀತಿ ಹೋಲ್ ಮಾಡಿಕೊಂಡು ಈ ರೀತಿ ಸೂಜಿ ಸಹಾಯದಿಂದ ಈ ಥರ 6 ಎಳೆ ದಾರನ ಸ್ವಲ್ಪ ಲೆಂತಿಯಾಗಿ ಬಿಟ್ಕೊಳ್ಳಿ. ಇಷ್ಟಿದೆ, ಇಷ್ಟು ಲೆಂತಿಯಾಗಿ ಬಿಟ್ಕೊತಾ ಇದ್ದೀನಿ. ಅಷ್ಟು ಲೆಂತಿಯಾಗಿ ಬಿಟ್ಕೊಂಡು ಕಟ್ ಮಾಡ್ಕೊಳ್ಳಿ. ಇದನ್ನು ಸ್ವಲ್ಪ ಗಂಟಾಕ್ಬಿಡಿ. ಹೀಗೆ ಬೆರಳ ಸಹಾಯದಿಂದ ಈ ರೀತಿ ಸುತ್ತಕೊಂಡು ಈ ರೀತಿ ದೊಡ್ಡದು ಸೂಜಿ ಸಿಗುತ್ತೆ. ಇಲ್ಲ ಅಂತಂದರೆ ನಾರ್ಮಲ್ ಸೂಜಿ ಇರುತ್ತಲ್ಲ, ನಾವು ಇವಾಗ ಟ್ಯಾಗ್ ಮಾಡಿದ್ವಲ್ಲ ಅದೇ ಸೂಜಿಯಲ್ಲೂ ಸಹ ನಾವು ಟ್ಯಾಗ್ ಮಾಡ್ಕೊಬೋದು. ಈ ರೀತಿ ಬೆರಳು ಸುತ್ತಕೊಂಡು ಒಂದು ಟ್ಯಾಗ್ ಬರುತ್ತಲ್ಲ ಆ ಥರ ಹಾಕಿ, ಮತ್ತು ಈ ಸೂಜಿ ಸಹಾಯದಿಂದ ಆ ಹೆಡ್ಜ್ಗೆ ಒಂದು ಇದಿರುತ್ತಲ್ಲ ಲೇಸು ಕ್ಲಾತು, ಆ ಎಡ್ಜ್ಗೆ ತಗೊಂಡೋಗಿ ಈ ಥರ ಹೋಲ್ ಮಾಡಿಬಿಡಿ, ಗಂಟು ಹಾಕ್ಬಿಡಿ ಆ ಹೋಲ್ ನೀರಕ್ಕೆ. ಮತ್ತೆ ಪಕ್ಕದಲ್ಲಿ ಒಂದು ಜಸ್ಟ್ ಈ ಥರ ಬೆರಳು ಇಟ್ಕೊಂಡು ಮತ್ತೆ ಇನ್ನೊಂದು ಸ್ವಲ್ಪ ಈ ಬೆರಳು ಪಕ್ಕದಲ್ಲಿ ಮೆಜರ್ಮೆಂಟ್ಗೆ ಮತ್ತೆ ಇನ್ನೊಂದು ದಾರವನ್ನು ಟ್ಯಾಗ್ ಮಾಡಿ. ಇದು ಬಿಗಿನರ್ಸ್ಗೆ, ಸ್ವಲ್ಪ ಕ್ರೋಶದಲ್ಲಿ ಬರೋದಿಲ್ಲ ಅಂತನ್ನೋರಿಗೆ ಈಸಿಯಾಗಿ ಹಾಕುವಂಥ ಡಿಸೈನ್ ಇದು. ಈ ರೀತಿ ಟ್ಯಾಗ್ ಮಾಡಿಕೊಂಡು ಸೂಜಿ ಸಹಾಯದಿಂದ ಅದನ್ನು ಹಿಂದಕ್ಕೆ ಸರಿಸಿ ಈ ರೀತಿ ತೆಗೆದ್ಬಿಡಿ. ಈ ರೀತಿ ಗಂಟಾಗುತ್ತೆ. ಈ ರೀತಿ ಉದ್ದಕ್ಕೆ ಮಾಡ್ಕೊಂಡು ಹೋಗಿ. ನೆಕ್ಸ್ಟ್ ಸ್ಟೆಪ್ ಏನು ಅಂತ ಹೇಳ್ತೀನಿ ನಿಮಗೆ. ಫ್ರೆಂಡ್ಸ್ ನೋಡಿ, ಆಗಿದೆ ಫಸ್ಟು ಲೇಯರ್, ಫಸ್ಟ್ ಸ್ಟೆಪ್ಪು. ನೆಕ್ಸ್ಟ್ ಈ ರೀತಿ ಒಂದು ಚಿಕ್ಕದು ಕಾಟನ್ ಥ್ರೆಡ್ ಇದೆಯಲ್ಲ, ಆ ರೀತಿ ಒಂದು ಚಿಕ್ಕದ ಸೂಜಿಗೆ ಪೋಣಿಸಿ ಇಟ್ಕೊಂಡಿದ್ದೀನಿ. ಇದನ್ನು ನಾವು ಬೇಗ, ಅಂದರೆ ನಾವು ಈ ಥರ ಥ್ರೆಡ್ಗೆ ಡೈರೆಕ್ಟು ನಾವು ಬೀಡ್ಸನ್ನು ಆ್ಯಡ್ ಮಾಡ್ಬೋದು. ಆದರೆ ಏನಾಗುತ್ತೆ ಅಂತಂದರೆ, ಈ ಥರ ತುಂಬ ಲೇಯರ್ ತೊಗೊಂಡಾಗ ಕೆಲವೊಂದು ಬೀಡ್ಸಸ್ಸು ಹೋಲ್ಸು ತುಂಬ ಸ್ಮಾಲ್ ಸೈಜ್ ಇರುತ್ತೆ. ಹಾಗಾಗಿ ಇದು ತುಂಬ ಹಿಂಸೆ ಆಗುತ್ತೆ ಇದು ಮಾಡೋದಕ್ಕೆ, ನಾವು ಆ್ಯಡ್ ಮಾಡೋದಕ್ಕೆ. ಹಾಗೆ ತುಂಬ ಈಸಿ ಮೆಥಡ್ ಅಂತಂದರೆ ಇದು ಒಂದು ಚಿಕ್ಕ ಕಾಟನ್ ಥ್ರೆಡ್ಗೆ ಗಂಟಾಕಿ ಇಟ್ಕೊಂಡಿದ್ದೀನಿ. ಆ ಗಂಟು ಒಳಗಡೆ ಈ ರೀತಿ ಇದನ್ನು ಥ್ರೆಡ್ಡನ್ನು ಪೋಣಿಸಿ ಇಟ್ಕೊಂಡ್ಬಿಟ್ರೆ ಈ ಡೈರೆಕ್ಟಿ ನೋಡಿ, ಈ ಥರ ಬೀಡ್ಸನ್ನು ಇಲ್ಲಿ ಹ್ಯಾಂಡ್ ಮಾಡಿ ಡೈರೆಕ್ಟು ಈ ರೀತಿ ಹೇಳ್ಕೊಂಡು ಬೇಗ ಫಾಸ್ಟಾಗಿ ಆಗಿಬಿಡುತ್ತೆ. ಆದಮೇಲೆ ಮತ್ತೆ ಇದಕ್ಕೊಂದು ಹೋಲ್ ಇದನ್ನು ಟ್ಯಾಗ್ ಹಾಕುವಂಥದ್ದು ನೋಡಿ. ಈ ರೀತಿ ಸೇಮ್ ಬೆರಳಿಂದ ಸುತ್ತಕೊಂಡು ಈ ರೀತಿ ಟ್ಯಾಗ್ ಹಾಕಿದ್ರೆ ನೆಕ್ಸ್ಟು ನಾವು ಕುಚ್ಚು ಹಾಕ್ತೀವಿ. ನೆಕ್ಸ್ಟ್ ಸ್ಟೆಪ್ಪು ಅದೇನಾಗುತ್ತೆ ಅಂದರೆ ಆ ಕಡೆ ಈ ಕಡೆ ಒಳ್ಳಲ್ಲ. ಈ ರೀತಿ ಸೇಮ್ ಟ್ಯಾಗ್ ಬಿಟ್ಬಿಟ್ರೆ ಕರೆಕ್ಟಾಗಿ ಸರಿಯಾದ ಪೊಸಿಷನಲ್ಲೇ ಕೂತ್ಕೊಳ್ಳುತ್ತೆ. ಇಲ್ಲಾಂದರೆ ಆ ಕಡೆ ಈ ಕಡೆ ಓಡಾಡುತ್ತೆ ಇರುತ್ತೆ. ಹಾಗಾಗಿ ನೋಡಿ, ಈ ರೀತಿ ಮಾಡ್ಕೊಬೇಕು. ಮತ್ತು ನೆಕ್ಸ್ಟ್ ಇದನ್ನು ತಗೊಂಡು ಸೇಮ್ ಈ ರೀತಿ ಕಾಟನ್ ಥ್ರೆಡ್ ಸೂಜಿಯಿಂದ ಪೋಣಿಸಿ ಇಟ್ಕೊಂಡಿರ್ತೀವಲ್ಲ, ಅದನ್ನು ಈ ರೀತಿ ಇದು ಹೋಲಿಸಿರುತ್ತೆ ನೋಡಿ. ಈ ರೀತಿ ಮಾಡಿಕೊಂಡು ಆ ಥ್ರೆಡ್ ಇರಿದೆಯಲ್ಲ, ಆ ಥ್ರೆಡ್ಡನ್ನು ಒಳಗಡೆ ಸೇರಿಸ್ಕೊಳ್ಳಿ. ಫಸ್ಟು ಈ ರೀತಿ ಸೂಜಿ ತೊಗೊಂಡು, ಸೂಜಿ ಕೈಯಲ್ಲಿರಬೇಕು, ಬೀಡ್ಸನ್ನು ಆ್ಯಡ್ ಮಾಡಿ ಬೇಗ ಫಾಸ್ಟಾಗಿ ಮಾಡಿಬಿಡ್ಬೋದು ಅಂತ ಹೇಳಿ. ಇಲ್ಲಾಂದರೆ ನಾವು ಡೈರೆಕ್ಟೇ ಮಾಡ್ತೀವಿ ಹೋಗ್ತೀವಿ ಅಂತಂದರೆ ಈ ಹೋಲ್ಸ್ ಒಳಗಡೆ ಕೆಲವೊಂದು ಇದು ಸ್ವಲ್ಪ ಬಿಗ್ ಬೀಡ್ಸಸ್ಸು ಹೋಲ್ಸು ಪರವಾಗಿಲ್ಲ ಹೋಗುತ್ತೆ, ಬಟ್ ಟೈಮ್ ಹಿಡಿಯುತ್ತೆ. ಪಟ್ ಅಂತ ಕೆಲಸ ಮಾಡಬೇಕು. ಇದೇನೋ ಲೇಸ್ ಇದೆ, ಬಟ್ ಸ್ಯಾರೀಸನ್ನು ತೊಗೊಂಡಾಗ ತುಂಬ ಬೇಗ ಕೆಲಸಗಳು ಮಾಡಬೇಕು ಅಂತಂದಾಗ ಫಾಸ್ಟಾಗಿ ಮಾಡ್ಕೊಬೋದು. ಅದು ಟಿಪ್ಸ್ ಅಷ್ಟೇ ನಿಮಗೆ. ಈ ರೀತಿ ಮತ್ತೆ
ಒಂದು ಟ್ಯಾಗ್ ಹಾಕ್ಬಿಡಿ. ಒಂದು ಗಂಟು ಹಾಕ್ಕೊಂಡು ಟೈಟಾಗಿ ಸೂಜಿಯಿಂದ ಈ ರೀತಿ ಟೈಟ್ ಮಾಡಿಕೊಂಡು ಈ ರೀತಿ ಬಿಟ್ಬಿಡಿ. ಇದೇ ರೀತಿ ಈ ಕಡೆ ಎಲ್ಲದಕ್ಕೂ ಮಾಡಿಬಿಟ್ಟು ತೋರಿಸ್ತೀನಿ. ನೆಕ್ಸ್ಟ್ ಫ್ರೆಂಡ್ಸ್, ಇದಾಗಿದೆ. ಇದಾದಮೇಲೆ ನೆಕ್ಸ್ಟ್ ಇದು ಎರಡನ್ನು ತೊಗೊಂಡು ಸೇಮ್ ಈ ರೀತಿ ಗಂಟು ಹಾಕ್ಕೊಂಡು ಎರಡನ್ನೂ ಸೇರಿಸಿ ಈ ರೀತಿ ಗಂಟು ಹಾಕ್ಕೊಂಡು ಈ ರೀತಿ ಈ ಹೋಲ್ಸ್ ಇದೆಯಲ್ಲ ಇದರೊಳಗಡೆ ಸೂಜಿಯನ್ನು ಹಾಕೊಂಡು ಸೇಮ್ ನಾವು ಟ್ಯಾಗ್ ಮಾಡ್ಕೊತೀವಲ್ಲ ಅದೇ ರೀತಿ ಈ ಥರ ಟೈಟಾಗಿ ಎಳೆದು ಈ ರೀತಿ ಟ್ಯಾಗ್ ಮಾಡ್ಕೊಳ್ಳಿ. ಮತ್ತು ಬಿಟ್ಬಿಟ್ಟು ಅದನ್ನು ಸೂಜಿ ತೆಗೆದ್ಬಿಟ್ಟು ಈ ಥರ ಎಳೆದು ಬಿಡಿ, ಟೈಟ್ ಆಗುತ್ತೆ. ಸೇಮ್ ಈ ರೀತಿ ಒಂದು ಬೆರಳಿಂದ ಈ ರೀತಿ ಸುತ್ತ ಹಾಕ್ಕೊಂಡು ಈ ರೀತಿ ಒಳಗಡೆ ಥ್ರೆಡ್ ತಗೊಂಡು ಈ ರೀತಿ ಸೂಜಿ ಸಹಾಯದಿಂದ ಈ ರೀತಿ ಲೇಯರ್ಗಳು ಬಂತು ಅಂದರೆ ಫಸ್ಟೇ ಸರಿ ಮಾಡ್ಕೊಳ್ಳಿ. ಆಮೇಲೆ ಆ ಟ್ಯಾಗನ್ನು ಸೂಜಿ ತೆಗೆದ್ಬಿಡಿ. ಟ್ಯಾಗನ್ನು ನೋಡಿ ಈ ಥರ ಬಂದರೆ ಕುಚ್ಚು ನಾವು ಹಾಕಿದಾಗ ಸರಿ ಹೋಗುತ್ತೆ. ಇದೇ ರೀತಿ ಎಲ್ಲ ಅದಕ್ಕೂ ಮಾಡ್ಕೊಬೇಕು. ನೆಕ್ಸ್ಟು ನಾವು ಈ ಒಂದು ಸ್ಪೇಸ್ಗೆ ಕುಚ್ಚನ್ನು ಕಟ್ಕೊಬೇಕು ಫ್ರೆಂಡ್ಸ್. ಇಲ್ಲಿ ಈ ರೀತಿ ನಾನು 127 ದಾರನ ತೊಗೊಂಡು ಪೋಣಿಸಿ ಇಟ್ಕೊಂಡಿದ್ದೀನಿ ಸೂಜಿಗೆ. ಕುಚ್ಚನ್ನು ಹಾಕೋಣ. ನೀವು ಕುಚ್ಚನ್ನು ಹಾಕಬೇಕಾದ್ರೆ ಯಾವಾಗಲೂ ಸ್ಯಾರಿ ಇದು ಲೇಸ್ ಇದೆ, ಸ್ಯಾರಿ ಉಲ್ಟಾ ಮಾಡ್ಕೊಂಡು ನೀವು ಕುಚ್ಚನ್ನು ಹಾಕ್ಕೊಬೇಕು. ಯಾಕಂದರೆ ಥ್ರೆಡ್ಡೆಲ್ಲ ನಾವು ನಾಟ್ ಹಾಕಬೇಕಾದ್ರೆ ಅದು ನಮ್ಮ ಸೈಡಿಗೆ ಬರಬೇಕು. ಆಗ ನಾವು ಉಲ್ಟಾ ಮಾಡಿದಾಗ ಅದು ಫಿನಿಶಿಂಗ್ ಎಲ್ಲ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನೋಡಿ ಈ ರೀತಿ ಸರಿ ಮಾಡ್ಕೊಬೇಕು. ಅದ ಒಂದು ಥ್ರೆಡ್ಡು ನಾನು ಕಲರ್ಸ್ ಬೇರೆ ಯೂಸ್ ಮಾಡಿದ್ದೀನಿ. ನೀವು ಸೆಲ್ಫ್ ಕಲರ್ ಅಂತಂದರೆ ಸೆಲ್ಫ್ ಕಲರೇ ತೊಗೊಬೋದು, ಯಾವುದಾದ್ರೂ ತೊಗೊಬೋದು. ಮ್ಯಾಚಿಂಗು ಸ್ಯಾರಿ ಮ್ಯಾಚಿಂಗ್ ಡಬಲ್ ಕಲರ್ ಇದ್ದರೆ ಇದೊಂದು ಕಲರ್ ತೊಗೊಬೋದು. ಹಾಗೆ ಸೂಜಿಯಲ್ಲಿ ನೋಡಿ ನಾನು ಎತ್ತಿ ಟ್ಯಾಗ್ ಮಾಡಿ ಇಟ್ಕೊಂಡಿದ್ದೀನಿ ಜರಿ ಥ್ರೆಡ್ಡು. ಅದನ್ನು ಈ ಥರ ಹೋಲ್ ಬರುತ್ತೆ ನೋಡಿ. ಈ ರೀತಿ ಬಂದಾಗ ಈ ಕಡೆ ಫ್ರಂಟ್ ಸೈಡ್ ಬಂದಾಗ ಇದನ್ನು ನಾವು ಇಲ್ಲಿ ಗಂಟು ಹಾಕಿದಾಗ ಇಲ್ಲಿ ಗಂಟು ಬರುತ್ತೆ. ಹಾಗಾಗಿ ನಾವು ಉಲ್ಟಾ ಮಾಡಿದ್ರೆ ಇದು ಬ್ಯಾಕ್ ಸೈಡ್ ಐತೆ, ಫ್ರಂಟ್ ಸೈಡು ನೆಕ್ಸ್ಟು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಯಾವುದೇ ಥರ ಫಿನಿಶಿಂಗ್ ಪ್ರಾಬ್ಲಮ್ ಆಗೋದಿಲ್ಲ. ಅದಕ್ಕೋಸ್ಕರ ಉಲ್ಟಾ ಇಟ್ಕೊಂಡು ಕುಚ್ಚನ್ನು ಹಾಕಿ ಮತ್ತು ಈ ರೀತಿ ಹಾಕ್ಕೊಂಡು ಸೂಜಿ ಮೇಲೆ ಈ ರೀತಿ ದಾರವನ್ನು ಸುತ್ತಕೊಂಡು ಟ್ಯಾಗ್ ಮಾಡ್ಕೊಳ್ಳಿ. 4 ಅಥವಾ 5 ನಾಟ್ಗಳನ್ನು ಹಾಕಬೇಕು. ಕುಚ್ಚು ಟೈಟಾಗಿ ಕೂರಬೇಕು. ಹಾಗಾಗಿ ಆದಮೇಲೆ ಲಾಸ್ಟು ಮತ್ತೆ ಈ ರೀತಿ ಮೇಲ್ಗಡೆಯಿಂದ ಸ್ವಲ್ಪ ತೆಗೆದು ಈ ರೀತಿ ಬಿಟ್ಬಿಟ್ರೆ ಟೈಟ್ ಆಗುತ್ತೆ. ಮತ್ತು ಈಕ್ವಲ್ ಆಗಿ ಸ್ವಲ್ಪ ಕಟ್ ಮಾಡ್ಕೊಂಬಿಡಿ.
ಈ ರೀತಿನೂ ಸಹ ಸುತ್ಕೊಬೋದು ನೀವು. ಸುತ್ತಿ ಲಾಸ್ಟಲ್ಲಿ ಈ ರೀತಿ ಗಂಟು ಹಾಕ್ಬಿಟ್ರೆ ಅದು ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ಟೈಟಾಗಿ ಈ ರೀತಿ ಕುತ್ಕೊಳ್ಳುತ್ತೆ. ಇದನ್ನು ಕಟ್ ಮಾಡಿಬಿಡಿ ಅಷ್ಟೇ. ಆಗುತ್ತೆ ನೋಡಿ ಫ್ರೆಂಡ್ಸ್, ಆಗಿದೆ. ನಾನು ಇದನ್ನು 137 ದಾರ ತೊಗೊಂಡಿದ್ದೀನಿ, ಕಟ್ಟಿದ್ದೀನಿ. ಕೆಲವೊಂದು ಎಲ್ಲ ಕಲರ್ಸು ಮಿಕ್ಸ್ ಮಾಡಿದ್ದೀನಿ ಒಂದು ಟೈಮು. ಕೆಲವೊಂದು ಇದು ಮಾತ್ರ ನೋಡಿ 100 ಎಳೆ ತೊಗೊಂಡಿದ್ದೀನಿ. ಲಾಸ್ಟು ಈ ಒಂದು ಡಿಸೈನ್ ಫಿನಿಶಿಂಗು ಈ ರೀತಿ ಬಂದಿದೆ, ನೋಡ್ತಾ ಇರ್ಬೋದು ನೀವು. ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ ಬಂದು ನೀವು ಮೇ ಬಿ ಇವತ್ತು ನಾನು ಬ್ಯಾಂಗ್ಳೂರು ರೇಟ್ ಹೇಳ್ತಾ ಇದ್ದೀನಿ ನಿಮಗೆ. 500ವರೆಗೂ ನೀವು ಅಮೌಂಟನ್ನು ತೊಗೊಬೋದು. ಈ ರೀತಿ ಒಂದು ಮಾಡೆಲ್ ಮಾಡಿ ಹಾಕಿದಾಗ ಅವ್ರಿಗೂ ಒಂದು ಕಣ್ಣಲ್ಲಿ ಡೈರೆಕ್ಟಾಗಿ ನೋಡೋದ್ರಿಂದ ಈ ರೀತಿ ಬರುತ್ತೆ ಡಿಸೈನ್ ಅಂತ ಗೊತ್ತಾಗುತ್ತೆ. ಆಮೇಲೆ ಈ ಥರ ಬೀಡ್ಸಸ್ಸು ಬೇರೆ ಯಾವುದಾದ್ರೂ ಹಾಕೊಬೋದು. ಆ ರೀತಿ ಒಂದು ಟ್ರಯಲ್ ಮಾಡಿ ಇಟ್ಕೊಳ್ಳಿ ಈ ರೀತಿ. ಆಮೇಲೆ ನೆಕ್ಸ್ಟ್ ಕಸ್ಟಮರ್ಸ್ಗೂ ಸಹ ನೀವು ತೋರಿಸ್ಬೋದು. ಆಗ ಅವರು ಒಂದು ಸೀರೆಗೆ 2 ಸೀರೆ ಕೊಡ್ತಾರೆ. ಯಾಕಂದರೆ ಡೈರೆಕ್ಟು ಕೆಲವ್ರಿಗೆ ಇರುತ್ತೆ, ಹೇಗೆ ಮಾಡ್ತಾರೋ ಹೇಗೆ ಬರುತ್ತೋ ಡಿಸೈನ್ ಅಂತ. ಈ ಥರ ಮಾಡಲ್ ಮಾಡಿ ಇಟ್ಬಿಟ್ರೆ ಒಂದು ಆರ್ಡ್ರ್ ಬದಲು 2 ಆರ್ಡ್ರು 3 ಆರ್ಡ್ರು ಆ ರೀತಿ ಬರ್ತಾ ಇರುತ್ತೆ. ಈ ರೀತಿ ಇದೆ. ನಿಮಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಯಾರಾಗಿಲ್ಲ ಹೊಸದಾಗಿ ನೋಡುವಂಥವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಹೀಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್.